ವೃತ್ತಿಯಲ್ಲಿ ಅಭಿಯಂತರರು. ಆದರೆ ಪ್ರವೃತ್ತಿಯಲ್ಲಿ ಓರ್ವ ಭಾವಪೂರ್ಣ ಕಲಾವಿದೆ ಹಾಗೂ ಕಲಾಭಿಮಾನಿ. ಸಂಗೀತ, ಸಾಹಿತ್ಯ ಮೊದಲಾದ ವಿವಿಧ ಕ್ಷೇತ್ರಗಳಲ್ಲಿನ ತಮ್ಮ ಕೊಡುಗೆಗೆ ಅನೇಕ ಸಂಘ ಸಂಸ್ಥೆಗಳಿಂದ ಗುರುತಿಸಲ್ಪಟ್ಟವರೇ ಶ್ರೀಮತಿ ವಿಶಾಲಾಕ್ಷಿ ವೈದ್ಯ. 1987ರ ಭಾರತದ ಸ್ವತಂತ್ರ ದಿನಾಚರಣೆಯಲ್ಲಿ ಅಖಿಲ ಭಾರತ ವೃಂದ ಗಾಯನ ತಂಡದ ಮುಂಚೂಣಿ ಸದಸ್ಯೆಯಾಗಿ ದೆಹಲಿಯ ಕೆಂಪುಕೋಟೆಯಲ್ಲಿ ಪ್ರಧಾನಿ ಶ್ರೀ ರಾಜೀವ್ ಗಾಂಧಿಯವರ ಸಮ್ಮುಖದಲ್ಲಿ ವಿವಿಧ ಭಾರತೀಯ ಭಾಷೆಗಳ ದೇಶಭಕ್ತಿ ಗಾಯನವನ್ನು ಪ್ರಸ್ತುತಪಡಿಸಿದ್ದಾರೆ. ಆರಂಭದ ವೃತ್ತಿ ಜೀವನದಲ್ಲಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ನ ಕಂಪ್ಯೂಟರೀಕರಣದಲ್ಲಿ ಮಹತ್ತರ ಪಾತ್ರವಹಿಸಿದ ವಿಶಾಲಾಕ್ಷಿ ವೈದ್ಯರವರು ಸಿಂಗಾಪುರದಲ್ಲಿನ ಹ್ಯೂಲೆಟ್ ಪ್ಯಾಕರ್ಡ್ ಐಪಿಜಿಯಲ್ಲಿ ಐಗೇಟ್ ಇಂಟರ್ನ್ಯಾಷನಲ್ ವತಿಯಿಂದ ಗ್ರೂಪ್ ಪ್ರಾಜೆಕ್ಟ್ ಮ್ಯಾನೇಜರ್ ಮತ್ತು ಆಕ್ಟಿಂಗ್ ರೀಜನಲ್ ಐಟಿ ಸಪೋರ್ಟ್ ಮ್ಯಾನೇಜರ್ ಆಗಿ ಸೇವೆಯನ್ನು ಸಲ್ಲಿಸಿ ಉತ್ತಮ ಹೆಸರನ್ನು ಗಳಿಸಿದ್ದಾರೆ. ಶ್ರೀಮತಿ ವಿಶಾಲಾಕ್ಷಿ ಅವರ ಪತಿ ಶ್ರೀ ರವಿಶಂಕರ್ ವೈದ್ಯರವರ ಪರ್ಯಾಯ ವರ್ಣ ಪರಿಹಾರಗಳ ಸಂಸ್ಥೆಯಲ್ಲಿ ಪಾಲುದಾರಳಾಗಿದ್ದು, ಸಂಸ್ಥೆಯ ಹಲವು ಪ್ರಮುಖ ಆಯಾಮಗಳಲ್ಲಿ ಸಕ್ರಿಯವಾಗಿ ಜವಾಬ್ದಾರಿ ನಿರ್ವಹಿಸುತ್ತಿದ್ದಾರೆ. ಬಿಡುವಿನ ವೇಳೆಯಲ್ಲಿ ಜನರ ಭವಿಷ್ಯದ ಸುರಕ್ಷತೆಗಾಗಿ ಕೊಟಾಕ್ ಲೈಫ್ ಇನ್ಶೂರೆನ್ಸ್ ಎಕ್ಸಿಕ್ಯೂಟಿವ್ ಅಡ್ವೈಸರ್ ಆಗಿ ಸೇವೆ ನಡೆಸುತ್ತಿದ್ದಾರೆ. ಕನ್ನಡ ಸಂಘ ಸಿಂಗಾಪುರದ ಸ್ಥಾಪಕ ತಂಡದ ಸದಸ್ಯೆಯಾಗಿ ಸಂಘದ ಚಟುವಟಿಕೆಗಳ ರೂಪುರೇಷೆ, ಕಾರ್ಯವೈಖರಿಯನ್ನು ರೂಪಿಸುವಲ್ಲಿ ಮಹತ್ತರ ಪಾತ್ರವನ್ನು ವಹಿಸಿರುವ ವಿಶಾಲಾಕ್ಷಿ ವೈದ್ಯ ಅವರು ಸಂಘದ ಸಂವಿಧಾನ ದಾಖಲೆಗಳನ್ನು ಆಗಿಂದಾಗ್ಗೆ ಪರಿಶೀಲಿಸಿ ನವೀಕರಿಸಿ ಸಂಘದ ಸರ್ವತೋಮುಖ ಬೆಳವಣಿಗೆಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದಾರೆ. 2000 ಇಸವಿಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಂಘದ ಸದಸ್ಯರುಗಳು ಕಿರಿಯರನ್ನು ಸನ್ಮಾನಿಸಿ ಪ್ರೋತ್ಸಾಹಿಸುವ ಉದ್ದೇಶದಿಂದ ಆಗಿನ ಕಾರ್ಯಕಾರಿ ಸಮಿತಿಯ ಮುಂದೆ ಸಿಂಗಾರ ಪುರಸ್ಕಾರದ ಪ್ರಸ್ತಾವನೆ ಮಾಡಿ ಅದರ ಮಾರ್ಗಸೂಚಿಯ ರಚನೆಯನ್ನು ಮಾಡಿರುವ ಹೆಗ್ಗಳಿಕೆ ಇವರದು. ಸಿಂಗನ್ನಡಿಗರೊಂದಿಗೆ 26 ವರ್ಷಗಳಿಂದ ಸಂಘದ ಹಲವು ಆಯಾಮಗಳಲ್ಲಿ ನಿರಂತರ ಸೇವಾನುಬಂಧ 2013-2015ರಲ್ಲಿ ಸಂಘದ ಪ್ರಪ್ರಥಮ ಮಹಿಳಾ ಅಧ್ಯಕ್ಷೆಯಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಬೆಂಗಳೂರಿನಲ್ಲಿದ್ದರೂ ಕೂಡ ಸಂಘದ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿರುವುದು ಇವರ ಕನ್ನಡ ಪ್ರೇಮ ಹಾಗೂ ಸಂಘದ ಬಗೆಗಿನ ಪ್ರೀತಿಯ ಕಾಳಜಿಗೆ ಹಿಡಿದ ಕನ್ನಡಿ. ಬೆಂಗಳೂರಿನಲ್ಲಿ ಸಖಿ ವೃಂದ ಸಂಗೀತ ತಂಡದ ಸಂಸ್ಥಾಪಕ ನಿರ್ದೇಶಕಿಯಾಗಿರುವ ವಿಶಾಲಾಕ್ಷಿ ವೈದ್ಯ ಅವರು ಕನ್ನಡ ಭಾವಗೀತೆ, ಲಘು ಸಂಗೀತ, ಭಜನಾ ಪ್ರಕಾರಗಳ ಅನೇಕ ಕೃತಿಗಳಿಗೆ ರಾಗ ಸಂಯೋಜಿಸಿ ಹಾಡಿಸುವುದರಲ್ಲಿ ಜನಪ್ರಿಯತೆ ಗಳಿಸುತ್ತಿದ್ದಾರೆ. 2019ರಲ್ಲಿ ಮೆಟಾಸ್ಟಾಟಿಕ್ ಸ್ತನ ಕ್ಯಾನ್ಸರ್ನಿಂದ ಬಳಲಿದ ಶ್ರೀಮತಿ ವಿಶಾಲಾಕ್ಷಿ ವೈದ್ಯ ತಮ್ಮ ಶಸ್ತ್ರಚಿಕಿತ್ಸೆ, ಕೀಮೋ, ರೇಡಿಯೋಥೆರಪಿ, ಹಾರ್ಮೋನ್ ಥೆರಪಿ ಇತ್ಯಾದಿಗಳ ಅನುಭವ, ಅದನ್ನು ಎದುರಿಸಿದ ರೀತಿ ಮುಂತಾದ ವಿಷಯಗಳನ್ನು ಸಮಾಜದ ವಿವಿಧ ಸ್ತರಗಳ ಜನರೊಂದಿಗೆ ಹಂಚಿಕೊಳ್ಳುವ ಮೂಲಕ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮೂಡಿಸುವುದರಲ್ಲಿ ಸತತವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶ್ರೀಮತಿ ವಿಶಾಲಾಕ್ಷಿ ಅವರಿಗೆ ಅನೇಕ ಪ್ರಶಸ್ತಿಗಳು ದೊರೆತಿವೆ. ಅದರಲ್ಲಿ ಮುಖ್ಯವಾದವುಗಳೆಂದರೆ ಗ್ಲೋಬಲ್ ಪುರಂದರ ಅವಾರ್ಡ್ 2021, ಗಾನ ಕಲಾ ಶಿರೋಮಣಿ ಹಾಗೂ ಗಾನಶಾರದೆ. ಇವೆಲ್ಲಕ್ಕೂ ಕಳಶವಿಟ್ಟಂತೆ ಇಂದು ಕನ್ನಡ ಸಂಘ ಸಿಂಗಾಪುರವು ಇವರ ಸಾಧನೆ ಹಾಗೂ ಕನ್ನಡದ ಸೇವೆಯನ್ನು ಪ್ರಶಂಸಿಸುತ್ತಾ ಶ್ರೀಮತಿ ವಿಶಾಲಾಕ್ಷಿ ವೈದ್ಯ ಅವರಿಗೆ ಸಿಂಗಾರ ಸಾಧನಾ ಪುರಸ್ಕಾರವನ್ನು ನೀಡಿ ಗೌರವಿಸುತ್ತಿದೆ.